ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಏರ್ಪೋರ್ಟ್ನಲ್ಲಿ ಇನ್ನೂ ಕೂಡ ಮುಗಿತಾ ಇಲ್ಲ ಇಂಡಿಗೋ ಪ್ರಯಾಣಿಕರ ರಗಳೆ. 5ನೇ ದಿನವೂ ಕೂಡ ಹಾರದಂತ ಫ್ಲೈಟ್ಗಳು, ಪ್ರಯಾಣಿಕರು ವಿಲವಿಲ ಅಂತ ಒದ್ದಾಡ್ತಾ ಇದ್ದಾರೆ. ಸೊ ಇಂಡಿಗೋ ಫ್ಲೈಟ್ಗಳು ಇವತ್ತೂ ಕೂಡ ಹಾರಾಟ ನಡೆಸ್ತಾ ಇಲ್ಲ. ಭಾರತದ ಡೊಮೆಸ್ಟಿಕ್ ಫ್ಲೈಟ್ಗಳೇನಿದೆ ಅದರಲ್ಲಿ 60% ಹಾರಾಟ ನಡೆಸೋದೇ ಇಂಡಿಗೋ ಫ್ಲೈಟ್ಗಳು. ಆದರೆ ಇಂಥ ಒಂದು ಮೇಜರ್ ಸಮಸ್ಯೆ ಆದಾಗ ಏನೆಲ್ಲ ಆಗುತ್ತೆ ಅನ್ನೋದಕ್ಕೆ ಸಾಕ್ಷಿ ಇಂಡಿಗೋ ಕೌಂಟರ್ ಮುಂಭಾಗ ಪ್ರಯಾಣಿಕರು ಕಾಯ್ತಿದ್ದಾರೆ. ಏರ್ಪೋರ್ಟ್ನಲ್ಲಿ ಮುಗೀತಾ ಇಲ್ಲ ಇಂಡಿಗೋ ಪ್ರಯಾಣಿಕರ ರಗಳೆ. ನೋಡಿ, ಈ ಥರ ಒಂದಷ್ಟು ಮೂವ್ ಆಗ್ತಾ ಇದ್ದಾರೆ, ಬಹುತೇಕ ಕ್ಯಾನ್ಸಲ್ ಅಂತ ಇದೆ. ಆದರೆ ಇವತ್ತೊಂದು ಸಮಾಧಾನ ಏನು ಅಂತಂದರೆ ಸ್ವಲ್ಪ ಕೂತ್ಕೊಳ್ಳೋಕ್ಕೆ ಚೇರ್ಗಳ ವ್ಯವಸ್ಥೆಯನ್ನು ಮಾಡಿದ್ದಾರೆ. ನಿನ್ನೆ ಅಲ್ಲಲ್ಲಿ ನೆಲದ ಮೇಲೆ ಮಲಗಬೇಕಾಗಿತ್ತು, ಕೂರಬೇಕಾಗಿತ್ತು. ಸೊ ಇಂಥ ಸಮಸ್ಯೆ ಇತ್ತು. ಜೊತೆಗೆ ಭಾಳಷ್ಟು ಮಂದಿ ಈ ಆಹಾರಕ್ಕೆ ಸಂಬಂಧಪಟ್ಟ ಹಾಗೆ ಸಮಸ್ಯೆ ಆಗ್ತಿದೆ ಅಂತ ಹೇಳ್ತಾ ಇದ್ರು. ಸೊ ಇಂಡಿಗೋ ವಿಮಾನ ಪ್ರತಿದಿನ ಸುಮಾರು ಒಂದು 2200ರಿಂದ 300 ಫ್ಲೈಟ್ಗಳು ಭಾರತದಾದ್ಯಂತ, ನೀವು ಕೋಲ್ಕತ್ತಾ ಇರ್ಬೋದು, ದೆಹಲಿ ಇರ್ಬೋದು, ಮುಂಬೈ ಇರ್ಬೋದು, ಬೆಂಗಳೂರು, ಚೆನ್ನೈ, ಹೈದರಾಬಾದ್ ಎಲ್ಲ ಸಿಟಿಗಳಿಂದ ಕೂಡ ಓಡಾಡ್ತವೆ. ಆದರೆ ಒಮ್ಮಿಂದೊಮ್ಮೆಲೆ DGCA ತಂದಿರುವಂಥ ಹೊಸ ರೂಲ್ಸ್ ಇದರಿಂದ ಸಮಸ್ಯೆ ಆಗ್ತಾ ಇದೆ. ಸೊ ಅದನ್ನು ಸ್ವಲ್ಪ ನಿನ್ನೆ ಸಡಿಲಿಕೆ ಮಾಡಿದ DGCA. ನವೀನ್ ನಮ್ಮ ಪ್ರತಿನಿಧಿ ಏರ್ಪೋರ್ಟ್ನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನವೀನ್, ಈಗ ದಿನ 5 ಆದರೂ ಕೂಡ ಏನು ಹೆಚ್ಚಿನ ಬದಲಾವಣೆ ಕಂಡು ಬರ್ತಾ ಇಲ್ಲ. ಒಂದಷ್ಟು ಏರ್ಪೋರ್ಟ್ನಲ್ಲಿ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅಂತ ಬಿಟ್ಟರೆ, ಯಾಕಂದರೆ ಭಾಳ ಹಿಂದಿನಿಂದಲೇ ಈ ಒಂದು ಸೂಚನೆ ಇದ್ದರೂ ಕೂಡ ಇಂಡಿಗೋ ಏರ್ಲೈನ್ಸ್ ಸರಿಯಾದಂಥ ಈ ಸಿಬ್ಬಂದಿಯನ್ನು ಅಲ್ಲಿ ನಿಯೋಜನೆ ಮಾಡುವಂಥ ನಿಟ್ಟಿನಲ್ಲಿ ಎಡವಿದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಆದರೆ ಈಗ ಪರಿಸ್ಥಿತಿ ಹೇಗಿದೆ? ಫ್ಲೈಟ್ಗಳೇನಾದರೂ ಮೂವ್ ಆಗ್ತಾ ಇದ್ದಾವೆ, ಜೊತೆಗೆ ಇನ್ನೊಂದು ಕಡೆ ಬೇರೆ ಫ್ಲೈಟ್ನವರು ಕೂಡ ಹೆಚ್ಚಿನ ಟಿಕೆಟ್ ಫೇರನ್ನು ಈಗ ಅಲ್ಲಿ ಫಿಕ್ಸ್ ಮಾಡ್ತಿದ್ದಾರೆ ಅನ್ನೋದು ಸದ್ಯದ ಅಪ್ಡೇಟ್ ಏನಿದೆ ನವೀನ್? ಖಂಡಿತ ಅವಿನಾಶ್, ಏನೊಂದು ಇಂಡಿಗೋ ವಿಮಾನಗಳ ಪರದಾಟ ಮುಂದುವರೆದಿದೆ ಅಂತ ಹೇಳ್ಬೋದು. ಇವತ್ತು ಒಂದಷ್ಟು ಸಮಯ ಒಂದಷ್ಟು ಜನ ಸ್ಟಾಫ್ ಸಹ ಬರ್ತಾ ಇದ್ದಾರೆ, ಜೊತೆಗೆ ಒಂದಷ್ಟು ಜನ ಪ್ರಯಾಣಿಕರು ಸಹ ಇವತ್ತು ಸಹ ಏನೊಂದು ಏರ್ಪೋರ್ಟ್ನಿಂದ ಪ್ರಯಾಣ ಬೆಳೆಸೋದಕ್ಕೆ ಅಂತ ಬಂದಿದ್ದಾರೆ. ಆದರೆ ಬಂದಂಥವ್ರಿಗೆ ಇವತ್ತು ಸಹ ಸಾಮಾನ್ಯವಾಗಿ ಎಂದಿನಂತೆ ಫ್ಲೈಟ್ಗಳು ರದ್ದಾಗಿರ್ತಕ್ಕಂಥದ್ದು, ಡಿಲೇ ಆಗಿರ್ತಕ್ಕಂಥದ್ದಾಗಲೇ ಮುಂದುವರೆದಿದೆ. ಜೊತೆಗೆ ಸಮಾಧಾನ ಅಂತಕ್ಕಂಥದ್ದು ಅದೊಂದು ಚೇರ್ಗಳನ್ನು ಹಾಕಿ ಒಂದಷ್ಟು ಕಾಫಿ ಟೀ ಕೊಡುವಂಥ ಕೆಲಸವನ್ನು ಏರ್ಪೋರ್ಟ್ ಆಡಳಿತ ಮಂಡಳಿ ಮಾಡ್ತಾ ಇದೆ. ಯಾಕಂದರೆ ನೀರು ಸಹ ಸಿಗ್ತಾ ಇಲ್ಲ, ಒಳಗಡೆ ಹೋದರೆ ಸಾಕಷ್ಟು ಮೂಲಸೌಕರ್ಯಗಳ ಕೊರತೆ ಎದ್ದು ಕಾಣ್ತಾ ಇದೆ ಅಂತಕ್ಕಂಥ ಒಂದು ಆಕ್ರೋಶವನ್ನು ಪ್ರಯಾಣಿಕರು ವ್ಯಕ್ತಪಡಿಸ್ತಾನೆ ಇದ್ರು. ಹೀಗಾಗಿ ಒಂದಷ್ಟು ಚೇರ್ಗಳನ್ನು ಹಾಕಿ ಪ್ರಯಾಣಿಕರು ಕೂರೋದಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಜೊತೆಗೆ ಏನೀಗ ಫ್ಲೈಟ್ಗೆ ಒಂದಷ್ಟು ಏನು DGCA ಕೊಟ್ಟಿರೋ ಅಂಶಗಳ ಮೇಲೆ ಒಂದಷ್ಟು ಜನರು ಸಿಬ್ಬಂದಿ ಒಂದಷ್ಟು ಜನ ಬರ್ತಾ ಇದ್ದಾರೆ. ಆದರೆ ಆ ಸಿಬ್ಬಂದಿ ಬಂದಂಥವ್ರಿಗೆ ಪೈಲಟ್ಗಳು ಬರ್ತಾರಾ, ಫ್ಲೈಟ್ ಎಷ್ಟೊತ್ತಿಗೆ ಹೋಗುತ್ತೆ ಅಂತಕ್ಕಂಥ ಮಾಹಿತಿ ಸಹ ಈಗ ಸ್ಪಷ್ಟವಾಗಿ ಸಿಗ್ತಾ ಇಲ್ಲ. ಹೀಗಾಗಿ ಪ್ರಯಾಣಿಕರು ಸಹ ಪರದಾಟವನ್ನು ಅನುಭವಿಸ್ತಾ ಇದ್ದಾರೆ. ಈಗ ನಮ್ಮ ಜೊತೆ ಒಂದು ಕುಟುಂಬ ಸಹ ಈಗಾಗಲೇ ಏರ್ಪೋರ್ಟ್ಗೆ ಬಂದಿದ್ದಾರೆ, ಅವರು ಸಹ ಇದ್ದಾರೆ. ಅವ್ರನ್ನ ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಮೇಡಮ್, ನೀವು ಎಷ್ಟೊತ್ತಿಗೆ ಏರ್ಪೋರ್ಟ್ಗೆ ಬಂದು ಈಗ ನಿಮ್ಮದು ಎಲ್ಲಿಗೆ ಫ್ಲೈಟ್ ಬುಕ್ ಮಾಡಿದ್ದೀರಾ? ಎಷ್ಟೊತ್ತಿಗೆ? ಹೆಲೋ ಸರ್, ನಮಸ್ಕಾರ. ನಾವು ಆ್ಯಕ್ಚುಲಿ ಕೋಚಿಗೆ ಹೋಗಬೇಕಾಗಿತ್ತು. ನಮ್ಮದು 9 ಗಂಟೆಗೆ ಫ್ಲೈಟ್ ಇತ್ತು, 1 ಅವರ್ ಡಿಲೇ ಆಗ್ಯದ. ಸೊ 10 o'clock ಅದ. ಸೊ ನಾವೀಗ ಬಂದು ಆರಾಮಾಗಿದ್ದೀವಿ. ಕಳೆದ 4 ದಿನಗಳಿಂದಲೂ ಸಹ ಡಿಲೇ ಅಂತೇಳಿ ಸಾಕಷ್ಟು ಜನ ಪರದೆ ನೀವು ಸಹ ನೋಡಿರ್ತೀರ, ನಾವು ಸಹ ಕವರ್ ಮಾಡ್ತಾ ಇದ್ದೀವಿ. ಸೊ ಈಗ ಇದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಟ್ಟಿದ್ದಾರೆ, ಎಷ್ಟೊತ್ತು ಫ್ಲೈಟ್ ಇದೆ, ಏನಾದರೂ ಸ್ಪಷ್ಟ ಮಾಹಿತಿ ಸಿಕ್ಕಿದೆಯಾ? ಏನಾದರೂ ಏರ್ಲೈನ್ಸ್ ಕಡೆಯಿಂದ ಮಾಹಿತಿ? ಹಾಂ, ಕರೆಕ್ಟ್. ಆ್ಯಕ್ಚುಲಿ ನಾವು ಯಾರ ಥ್ರೂ ಬುಕ್ಕಿಂಗ್ ಮಾಡಿದ್ವಲ್ಲ, ಅವ್ರು ನಮಗೆ ಮಾರ್ನಿಂಗ್ ಚೆಕ್ ಮಾಡ್ಕ್ಯಾರ ಹೋಗಕ್ಕೆ ಹೇಳಿದರು. ಅವ್ರದ್ದು ಒಂದು ವೆಬ್ಸೈಟ್ ಅದ ಇಂಡಿಗೋದವ್ರದ್ದು. ಫ್ಲೈಟ್ ಡೀಟೇಲ್ಸ್ ಹಾಕಿ ಡೇಟ್ ಹಾಕಿ ಚೆಕ್ ಮಾಡಿದ್ರೆ ನಮಗೆ ಗೊತ್ತಾಗ್ತದೆ ಏನಾರ ಡಿಲೇ ಆಗಿದ್ರೆ. ಸೊ ಯಾರಾದರೂ ಬುಕ್ ಮಾಡಿದ್ರೆ ಬೆಟ್ರ್ ಅವ್ರು ಚೆಕ್ ಮಾಡಿ ಬರೋದು. ಯಾಕಂದ್ರೆ ಇಲ್ಲಿ ಬಂದು ವೆಯ್ಟ್ ಮಾಡೋಕ್ಕಿಂತ ಇಲ್ಲಿ ಬರೋಕ್ಕಿಂತ ಮೊದಲೇ ಒಂದ್ಸತಿ ಆ ವೆಬ್ಸೈಟ್ ಒಳಗೆ ಹೋಗಿ ಚೆಕ್ ಮಾಡಿದ್ರೆ ಗೊತ್ತಾಗ್ಬಿಡ್ತದೆ. ಡಿಲೇ ಆಗಿದ್ರೆ ನೀವು ಅಕಾರ್ಡಿಂಗ್ ಟು ಅದರ ಬೇಸಿಸ್ ಮೇಲೆ ಬರ್ಬೋದು. ಈಗ ನೀವು ಸಾಮಾನ್ಯವಾಗಿ 45ರಿಂದ 1 ಅವರ್ ಮುಂಚೆ ಬಂದರೆ ಫ್ಲೈಟ್ ಹತ್ತೋದಕ್ಕೆ ಮಾಮೂಲಿ ದಿನಗಳಲ್ಲಿ ಆಗುತ್ತೆ. ಈಗ ಇವತ್ತು ತುಂಬ ಅರ್ಲಿಯಾಗಿ ಬಂದಿದ್ದೀರಾ. ಸೊ ಎಷ್ಟೊತ್ತಿಗೆ ಬಂದ್ರಿ? ಈಗ ಎಷ್ಟೊತ್ತಿಗೆ ಫ್ಲೈಟ್ ಇದೆ? ಇನ್ನೊಂದು 2 hours ಸಿಗದ. ಸೊ ಆ್ಯಕ್ಚುಲಿ ರಶ್ ಇರ್ತದೆ ಸ್ವಲ್ಪ. ಇಂಡಿಗೋ ಫ್ಲೈಟ್ಸ್ ಡಿಲೇ ಆಗಿದೆ ಅಂತ ಹೇಳಿ ಸ್ವಲ್ಪ ಬೆಟ್ರ್ ಜಲ್ದಿ ಹೋಗೋದಂತ ಹೇಳಿ 2 hours ಮೊದಲು ಬಂದಿದ್ದೀವಿ. ನಮ್ದು ಆ್ಯಕ್ಚುಲಿ 10 o'clock ಅದ. ನಮ್ಮದು ಚೆಕ್-ಇನ್ ಅದು ಎಲ್ಲ ಡಿಲೇ ಆಗ್ಬೋದು ಅಂತ ಹೇಳಿ ಒಂದು 2 hours ಮೊದಲೇ ಬಂದುಬಿಟ್ಟಿದ್ದೀವಿ ನಾವು. ಹಾಂ, ಆ್ಯಕ್ಚುಲಿ ನಾವು ನ್ಯೂಸ್ ಅದು ನೋಡತ್ತಿದ್ವಿ, ಎಷ್ಟು ಡಿಲೇ ಆಗಿ ಪ್ರಾಬ್ಲಮ್ಸ್ ಅದು ಆಗತ್ತದ ಅಂತ ಹೇಳಿ. ಸೊ ಸ್ವಲ್ಪ ರಿಸಾಲ್ವ್ ಆದರೆ ಚಲೋ ಆಗ್ತದೆ ಬೇರೆದವ್ರಿಗೂ ಅಂತ ಹೇಳಿ ಇಷ್ಟಪಡ್ತೀನಿ ಹೇಳಕ್ಕೆ. ಥ್ಯಾಂಕ್ ಯು. ಸಾಕಷ್ಟು ಜನ ಏರ್ಪೋರ್ಟಲ್ಲಿ ವಯಸ್ಸಾದವರೆಲ್ಲರೂ ಇದ್ದಾರೆ. ಸೊ ಈ ಥರ ನೋಡಿದಾಗ ಏನು ಅನ್ಸುತ್ತೆ ಪರಿಸ್ಥಿತಿ? ಸರಿಯಾದ ಟೈಮ್ ಬಿಟ್ಟರೆ ಚೆನ್ನಾಗಿರುತ್ತೆ, ನಮಗೂ ಅಷ್ಟು ಪ್ರಾಬ್ಲಮ್ ಇರೋಂಗಿಲ್ಲ. ಅಂದರೆ ಒಂದು ಖುಷಿಯಿಂದ ಹೋಗ್ಬೋದು ಬರ್ಬೋದು, ಇಷ್ಟ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಮತ್ತೇನಿಲ್ಲ. ಓಕೆ ಸರ್, ಮಾತಾಡ್ತೀನಿ. ಸ್ವಲ್ಪ ಸಮಸ್ಯೆ ಆಗೋದಲ್ಲ ರೀ. ಸ್ವಲ್ಪ ಎರಡು ಸೀನಿಯರ್ ಸಿಟಿಜನ್ಸ್ ಅವರೆಲ್ಲ ತೊಂದರೆ ಆಗ್ತದೆ. ಅವ್ರಿಗೇನೋ ಸ್ವಲ್ಪ ಪ್ರೀ ಇಂಟಿಮೇಟ್ ಕೊಟ್ಟು ಅವ್ರಿಗೆ ಏನೋ ಸ್ವಲ್ಪ ಫೆಸಿಲಿಟಿ ಕೊಟ್ಟರೆ ಇಲ್ಲಿ ಕೊಡ್ಲಿಕ್ಕೆ ಆಗ್ತದೆ. ಏನೋ ಒಂದು ಕಪ್ ಟೀನ್ ಆಗ್ತದೆ, ಏನು ಮಾಡೋದು ಅವ್ರಿಗೆ ಹೆಲ್ಪ್ ಆಗ್ತದೆ. ಸ್ವಲ್ಪ ಪ್ರೀ ಇಂಟಿಮೇಟ್ ಕೊಡೋದು ಚಲೋ ಆಗ್ತದೆ, ಕೊಡೋದು.
ಅವಿನಾಶ್, ಈಗಾಗಲೇ ಏನು ಪ್ರಯಾಣಿಕರು ಬರ್ತಾ ಇದ್ದಾರೆ, ಆದರೆ ಅವ್ರಿಗೆ ಇವತ್ತು ಸಹ ಯಾವುದೇ ಸಂದೇಶ ಕೊಟ್ಟಿಲ್ಲ ಏರ್ಲೈನ್ಸ್ ಕಡೆಯಿಂದ. ಆದರೂ ಸಹ ಏನು 2-3 ಗಂಟೆಗಳ ಮುಂಚಿತವಾಗಿ ಬಂದು ಕಾಯ್ತಾ ಇದ್ದಾರೆ. ಜೊತೆಗೆ ಇವತ್ತಾರು ಒಂದು ಫ್ಲೈಟ್ ಸಿಗತ್ತಾರೋ ಅನ್ನೋ ನಿರೀಕ್ಷೆಯಲ್ಲಿ ಸಹ ಅವ್ರು ಬಂದಿರತಕ್ಕಂಥದ್ದು. ಅವಿನಾಶ್, ನವೀನ್, ನೆನ್ನೆ ಇಂಡಿಗೋದವರು ಏನೊಂದು ಅವ್ರ ಕಡೆಯಿಂದ ಒಂದು ನೋಟಿಸ್ ಏನು ಬಂದಿದೆ ಅಂತಂದರೆ, ಪ್ರಯಾಣಿಕರಿಗೆ ನೀವು ಕ್ಯಾನ್ಸಲ್ ಆಗಿದ್ರೆ ಬರಬೇಡಿ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಜೊತೆಗೆ ಆ್ಯಪ್ಗಳನ್ನು ಮೇಲ್ಗಳನ್ನು ಚೆಕ್ ಮಾಡ್ತಾ ಇರಿ, ಏನೇನು ಇಂಟಿಮೇಷನ್ ಬರುತ್ತೆ ಅಂತ. ಅಲ್ಲಿರುವಂಥವ್ರು ಅದನ್ನು ಚೆಕ್ ಮಾಡ್ತಿದ್ದಾರಾ ಅಥವಾ ನೇರವಾಗಿ ಪ್ಯಾನಿಕ್ ಆಗಿ ಅಲ್ಲಿ ಬರುವಂಥದ್ದು ಆಗ್ತಾ ಇದೆಯಾ? ಜೊತೆಗೆ ಯಾವ ಫ್ಲೈಟ್ಗಳು ಕ್ಯಾನ್ಸಲ್ ಆಗಿದೆ ಅವರಿಗೆ ಊಟದ ವ್ಯವಸ್ಥೆ ಸಮಸ್ಯೆ ಆಗ್ತಾ ಇತ್ತು. ನೆನೆ ಎಷ್ಟು ಮಟ್ಟಿಗೆ ಅಂತಂದರೆ ಸ್ಯಾನಿಟರಿ ಪ್ಯಾಡ್ಗಳು ಕೂಡ ಸಿಗ್ತಾ ಇಲ್ಲ ಅಂತ ಒಬ್ರು ಗಲಾಟೆ ಮಾಡಿ ನಾವು ನೋಡ್ತಾ ಇದ್ವಿ. ಸೊ ಇದಕ್ಕೆ ವ್ಯವಸ್ಥೆಯನ್ನು ಅಲ್ಲಿ ಮಾಡಿದ್ದಾರೆ. ಈಗ ಏನಾದರೂ ಡಿಲೇ ಆದರೂ ಕೂಡ ನಿಮಗೆ ಗೊತ್ತು, ಏರ್ಪೋರ್ಟ್ನಲ್ಲಿ ಎಷ್ಟಿರುತ್ತೆ ಅಲ್ಲಿ ಊಟ ಮಾಡೋದ್ರಲ್ಲಿ. ನಾವು ಭಾಳಷ್ಟು ಕಡೆ ಬಸ್ಸಲ್ಲಿ ಓಡಾಡ್ಬೋದು, ಇಲ್ಲಿಂದ ಬೀದರ್ಗೆ ಹೋಗಿಬಿಡ್ಬೋದು, ಅಷ್ಟು ಮಟ್ಟಿಗೆ ಅಲ್ಲಿ ರೇಟ್ ಇರುತ್ತೆ. ಸೊ ಅದಕ್ಕೇನಾದರೂ ಪರ್ಯಾಯವಾಗಿ ಇಂಡಿಗೋ ಅವರು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಜೊತೆಗೆ ಅಲ್ಲಿನ ಇಂಡಿಗೋ ಸಿಬ್ಬಂದಿ ಎಷ್ಟು ಮಟ್ಟಿಗೆ ರೆಸ್ಪಾಂಡ್ ಮಾಡ್ತಿದ್ದಾರೆ ಅಂತ, ಈಗ ಸಮಸ್ಯೆ ಆಗ್ತಿದೆ ಅವ್ರನ್ನ ಅಲ್ಲಿ ಮ್ಯಾನೇಜ್ ಮಾಡುವಂಥ ನಿಟ್ಟಿನಲ್ಲಿ. ಖಂಡಿತ ಅವಿನಾಶ್, ಇಂಡಿಗೋ ಏರ್ಲೈನ್ಸ್ ಕಡೆಯಿಂದ ಆಗ್ಬೋದು ಸಿಬ್ಬಂದಿಯಲ್ಲಿ ಯಾವುದೇ ರೀತಿಯ ಪ್ರತಿಕ್ರಿಯೆ ಬರ್ತಾ ಇಲ್ಲ. ಯಾಕಂದರೆ ಅದರಲ್ಲೂ ಪ್ರಮುಖವಾಗಿ ಏರ್ಪೋರ್ಟ್ನಲ್ಲಿ ನೋಡೋದಾದರೆ ಇಂಡಿಗೋ ಏರ್ಲೈನ್ಸ್ ಕಡೆಯಿಂದ ಯಾವುದೇ ಒಂದು ಸೌಲಭ್ಯಗಳನ್ನು ಮಾಡಿಲ್ಲ. ಪ್ರಮುಖವಾಗಿ ಕೆಂಪೇಗೌಡ ಏರ್ಪೋರ್ಟ್ ಆಡಳಿತ ಮಂಡಳಿ ಮಾತ್ರ ಮಾಡಿದ್ರೆ ದೃಶ್ಯಗಳು ಸಹ ತೋರಿಸ್ತಾ ಹೋಗ್ತೀವಿ. ಈಗ ನೋಡಿದ್ರೆ ಆ ಕೆಂಪೇಗೌಡ ಏರ್ಪೋರ್ಟ್ ಆಡಳಿತ ಮಂಡಳಿ ಮಾತ್ರ ಇಲ್ಲಿ ಚೇರ್ಗಳನ್ನು ಹಾಕಿ ವ್ಯವಸ್ಥೆಯನ್ನು ಮಾಡಿದೆ. ಇನ್ನು ಇಂಡಿಗೋ ಏರ್ಲೈನ್ಸ್ ಅವರು ನಿನ್ನೆ ಏನೊಂದು ಮಾಹಿತಿಯನ್ನು ವೆಬ್ಸೈಟಲ್ಲಿ ಚೆಕ್ ಮಾಡಿಕೊಂಡು ಫ್ಲೈಟ್ ಇರ್ತದೆ ನೋಡ್ಕೊಂಡು ಬನ್ನಿ ಅಂತ ಹೇಳಿದ್ದಾರೆ. ಆದರೆ ಏನು ಬುಕ್ಕಿಂಗ್ಗಳು ಎಂದಿನಂತೆ ನಡೀತಾ ಇದೆ. ಈ ಬುಕ್ಕಿಂಗ್ಗಳು ನಡೀತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಸಾಮಾನ್ಯವಾಗಿ ಫ್ಲೈಟ್ಗಳು ಇರುತ್ತೆ ಅಂತಕ್ಕಂಥ ಒಂದು ನಿರೀಕ್ಷೆಯಲ್ಲಿ ಜನ ಬರ್ತಾ ಇದ್ದಾರೆ. ಜೊತೆಗೆ ಏನೀಗಾಗಲೇ ವೆಬ್ಸೈಟ್ಗಳಲ್ಲಿ ಏನೊಂದು ಮಾಹಿತಿ ಅದು ಕ್ಯಾನ್ಸಲ್ ಆಗಿದೆಯಾ ಇಲ್ವಾ ಅಂತಕ್ಕಂಥ ಮಾಹಿತಿಯನ್ನು ಸ್ಪಷ್ಟವಾಗಿ ನಮೂದು ಮಾಡ್ತಾ ಇಲ್ಲ. ಹೀಗಾಗಿ ಆ ಪ್ರಯಾಣಿಕರು ಮೇ ಬಿ ಒಂದು 2 ಗಂಟೆ ಮುಂಚಿತವಾಗಿ ಹೋದರೆ ನಮಗೆ ಫ್ಲೈಟ್ ಸಿಗಬಹುದು ಅಂತಕ್ಕಂಥ ನಿರೀಕ್ಷೆಯಲ್ಲಿ ಬರ್ತಾ ಇದ್ದಾರೆ. ಆದರೆ ಆ ಬಂದಂಥವ್ರು ಸಹ ಇವಾಗ ನೋಡ್ಬೋದು, ಸಮಯ ಹೆಚ್ಚಾದಂತೆ ಇಲ್ಲಿ ಕ್ರೌಡ್ ಸಹ ಹೆಚ್ಚಾಗ್ತಾನೆ ಹೋಗ್ತಾ ಇದೆ. 7 ಗಂಟೆ ಸುಮಾರಿಗೆ ಒಂದು 100-200 ಜನ ಇದ್ದಂಥವ್ರು ಇದೀಗ ಒಂದು 500-600 ಜನರಷ್ಟು ಜನ ಈಗ ಮತ್ತೆ ಜಾಸ್ತಿ ಆಗಿದ್ದಾರೆ. ಅಂದರೆ ಈಗ ಒಳಗಡೆ ಹೋದಂಥವರು 2 ಗಂಟೆಗಳಲ್ಲೇ ವಾಪಸ್ ಬರ್ತಾ ಇದ್ದಾರೆ. ಯಾಕಂದರೆ ಮತ್ತೆ ನಿನ್ನೆಯ ಪರಿಸ್ಥಿತಿ ಮತ್ತೆ ಮುಂದುವರಿಯುತ್ತೆ, ಫ್ಲೈಟ್ಗಳು ಸಿಗಲ್ಲ ಅಂತ ನಿಟ್ಟಿನಲ್ಲಿ ಕ್ಯಾನ್ಸಲ್ ಆಗಿ ವಾಪಸ್ ಬರ್ತಾ ಇದ್ದಾರೆ. ಇನ್ನು ಏನೀಗ ಬರ್ತಾ ಇರ್ತಕ್ಕಂಥವ್ರಿಗೆ ಒಂದಷ್ಟು ಕೌಂಟರ್ಗಳಲ್ಲಿ ಸಿಬ್ಬಂದಿನ ಸಹ ಹೆಚ್ಚುವರಿಯಾಗಿ ನಿಯೋಜನೆ ಮಾಡಿಲ್ಲ. ಇಂಡಿಗೋ ಅವರು ಏನು ನಿನ್ನೆ ಟ್ವಿಟ್ಟರ್ನ ಮಾಡಿದ್ದಾರೆ, ಒಂದು ಸಂದೇಶ ನೋಡಿ, ಆದರೆ ಕೌಂಟರ್ಗಳಲ್ಲಿ ಹೆಚ್ಚುವರಿ ಸಿಬ್ಬಂದಿ ನಿಯೋಜನೆ ಮಾಡಿಲ್ಲ. ಹೀಗಾಗಿ ಸರತಿ ಸಾಲುಗಳಲ್ಲಿ ನಿಂತ್ಕೊಂಡ್ರೆ ಗಂಟೆಗಟ್ಟಲೆ ಆಗ್ತದೆ. 2-3 ಗಂಟೆಗೂ ಅಧಿಕ ಕಾಲ ಅವ್ರು ನಿಲ್ಲುವಂಥ ಪರಿಸ್ಥಿತಿ ಆಗಿದೆ. ಇನ್ನು ಇದೀಗ ಏರ್ಪೋರ್ಟ್ ಆಡಳಿತ ಮಂಡಳಿ ಏನು ಪ್ರಯಾಣಿಕರಿಗೆ ಏನು ಸಿಗ್ತಾಯಿಲ್ಲ, ದುಪ್ಪಟ್ಟು ಹಣವನ್ನು ಕೊಟ್ಟು ನೀರು ಮತ್ತು ಕಾಫಿ ಟೀ ಎಲ್ಲ ಖರೀದಿ ಮಾಡಬೇಕು ಅಂತ ಹೇಳಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಏನು ಏರ್ಪೋರ್ಟ್ ಆಡಳಿತ ಮಂಡಳಿ ಒಂದು ಕಾಫಿ ವ್ಯವಸ್ಥೆಯನ್ನು ಇಲ್ಲಿ ಮಾಡಿದೆ. ಇಂಡಿಗೋ ಕೌಂಟರ್ನ ಪಕ್ಕದಲ್ಲೇ ನಾವು ದೃಶ್ಯಗಳು ನೋಡ್ತಾ ಇರ್ಬೋದು. ಏರ್ಪೋರ್ಟ್ ಆಡಳಿತ ಮಂಡಳಿಯವರು ಒಂದು ಕಾಫಿ ಮತ್ತು ಒಂದು ವಾಟರ್ ಬಾಟಲನ್ನು ಏನು ಬಂದಂಥ ಪ್ರಯಾಣಿಕರು ಸುಸ್ತಾಗ್ತಾರೆ, ಕ್ಯೂಯಲ್ಲಿ ನಿಂತು ಅವರು ಸುಸ್ತಾಗ್ತಾರೆ, ಹೀಗಾಗಿ ಅವರಿಗೆ ಕೊಡಬೇಕು ಅಂತ ಹೇಳಿ ಇಲ್ಲೊಂದು ಕೌಂಟರನ್ನು ತೆಗೆದಿದ್ದಾರೆ. ಅಲ್ಲಿ ಉಚಿತವಾಗಿ ಒಂದು ನೀರಿನ ವ್ಯವಸ್ಥೆ ಆಗಬಹುದು, ಜೊತೆಗೆ ಒಂದು ಕಾಫಿ ಕೊಡುವಂಥ ಕೆಲಸವನ್ನು ಕೆಂಪೇಗೌಡ ಏರ್ಪೋರ್ಟ್ ಆಡಳಿತ ಮಂಡಳಿ ಮಾಡ್ತಾ ಇದ್ದಾರೆ. ಹೊರತು ಇಂಡಿಗೋ ಏರ್ಲೈನ್ಸ್ ಕಡೆಯಿಂದ ಯಾವುದೇ ಒಂದು ಸೌಲಭ್ಯಗಳನ್ನು ಮಾಡಿಲ್ಲ. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ ನವೀನ್. ಇದು ಸದ್ಯಕ್ಕೆ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ನಿಮಗೆ ನೀಡ್ತಿರುವಂಥ ಒಂದಷ್ಟು ದೃಶ್ಯಗಳನ್ನು ಲೈವ್ ರಿಪೋರ್ಟನ್ನು ನೀಡ್ತಾ ಇದ್ವಿ. ಸೊ ಇದೀಗ ನೋಡ್ತಾ ಇದ್ದೀರಾ, ಈಗ ಒಂದಷ್ಟು ವ್ಯವಸ್ಥೆ ಏರ್ಪೋರ್ಟ್ ಕಡೆಯಿಂದ ಆಗಿದೆ, ಬಿಟ್ಟರೆ ಇಂಡಿಗೋದವರು ಇನ್ನೂ ಕೂಡ ಸುಧಾರಿಸ್ಕೊಳ್ಳೋದ್ರಲ್ಲಿ ಇದ್ದಾರೆ. ಯಾಕಂದರೆ ಇದು ಅಷ್ಟು ಬೇಗ ಕ್ಲಿಯರ್ ಆಗುವಂಥ ಸಮಸ್ಯೆ ಅಲ್ಲ.